ಹಾಯ್ ಹಲೋ ನಮಸ್ತೆ. ನೀಡ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ನಲ್ಮೆಯ SSLC ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಭಾಗದ 1 ಅಂಕದ 2 ಅಂಕದ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನ ಮಾಡಲಾಗಿತ್ತು. ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ 2 ಅಂಕದ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು 2008 ರಿಂದ 2022 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರಬಹುದಾದಂತಹ ಪ್ರಶ್ನೆಗಳ್ಯಾವು ಮತ್ತೆ ಅವಕ್ಕೆ ಏನು ಉತ್ತರ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ. ರಾಜ್ಯಶಾಸ್ತ್ರದ ಅಧ್ಯಾಯ 1 ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳು. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯನ್ನು ಏಕೆ ರಚಿಸಲಾಯಿತು? ಉತ್ತರ: ಪ್ರಾದೇಶಿಕ ಅಸಮತೋಲನವನ್ನು ಕುರಿತು ವರದಿ ನೀಡಲು. 3ನೇ ಪ್ರಶ್ನೆ, ಲೋಕ್ಪಾಲ್ ಸಂಸ್ಥೆಯ ಮುಖ್ಯ ಉದ್ದೇಶವೇನು? ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಕೋಮುವಾದವು ದೇಶದ ಐಕ್ಯತೆಗೆ ಮಾರಕವಾಗಿದೆ ಹೇಗೆ? ಅಥವಾ ಕೋಮುವಾದವು ದೇಶದ ಐಕ್ಯತೆಗೆ ಮಾರಕವಾಗಿದೆ ಸಮರ್ಥಿಸಿ. ಉತ್ತರ: ಸಮಾಜದಲ್ಲಿ ಅಪನಂಬಿಕೆ ಮತ್ತು ಭಯದ ಸೃಷ್ಟಿ, ಗುಂಪುಗಾರಿಕೆ ಮತ್ತು ರಾಜಕೀಯ ಪೈಪೋಟಿ, ಸಾಮಾಜಿಕ ನೆಮ್ಮದಿಯ ನಾಶ, ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ, ಜೀವ ಹಾಗೂ ಸ್ವತ್ತುಗಳ ನಾಶ. ಮುಂದಿನ ಪ್ರಶ್ನೆ ಹೋಗೋಣ. ಭಯೋತ್ಪಾದನೆಯ ಪರಿಣಾಮಗಳೇನು? ಅಥವಾ ಭಯೋತ್ಪಾದನೆಯಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ. ವ್ಯಕ್ತಿ ಮತ್ತು ಸ್ವತ್ತುಗಳಿಗೆ ಹಾನಿ, ಮಾನಸಿಕ ವೇದನೆ, ಭಯದ ವಾತಾವರಣ ಸೃಷ್ಟಿ, ಜನಾಂಗೀಯ ದ್ವೇಷ, ಆರ್ಥಿಕತೆಯ ಮೇಲೆ ಪ್ರಭಾವ. ಇಷ್ಟು. ಮುಂದಿನ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ, ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ. ಈ ಎಲ್ಲ ಅಂಶಗಳು 2 ಅಂಕದ ಪ್ರಶ್ನೆಗಳಿಗೆ ಉತ್ತರ. ಇನ್ನು ಈ ಒಂದು ಪಾಠದಲ್ಲಿ ಕೇಳಬಹುದಂತಹ 4 ಅಂಕದ ಪ್ರಶ್ನೆಗಳು ಯಾವುವು ಅಂತ ಹೇಳಿ ನೋಡೋಣ. ಪ್ರಶ್ನೆ ಹೀಗಿದೆ: ನಿರುದ್ಯೋಗಕ್ಕೆ ಕಾರಣಗಳೇನು? ಅಥವಾ ಭಾರತದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿರುವುದಕ್ಕೆ ಕಾರಣವಾದ ಅಂಶಗಳ್ಯಾವುವು? ಅಥವಾ ಭಾರತದಲ್ಲಿ ನಿರುದ್ಯೋಗವು ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ ಏಕೆ? ಉತ್ತರ ನೋಡೋಣ. ಮಿತಿಮೀರಿದ ಜನಸಂಖ್ಯೆ, ಹೆಚ್ಚಾದ ತಂತ್ರಜ್ಞಾನ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಕೃಷಿಯ ಮೇಲೆ ಅಧಿಕ ಒತ್ತಡ, ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ. ಮುಂದಿನ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ವಿವರಿಸಿ. ಅಥವಾ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಉತ್ತರ: ಕೌಶಲ್ಯಾಧಾರಿತ ಶಿಕ್ಷಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಸ ಯೋಜನೆ, ಸಾಲ ಕೊಡುವುದು, ಸಹಾಯಧನ, ಸ್ವಯಂ ಉದ್ಯೋಗಗಳಿಗೆ ಪ್ರೋತ್ಸಾಹ, ತಾಂತ್ರಿಕ ಶಿಕ್ಷಣ, ವೃತ್ತಿ ಶಿಕ್ಷಣ. ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರವು ಸಮಾಜದ ಮೇಲೆ ಬೀರುವ ನಕಾರಾತ್ಮಕ ಪರಿಣಾಮಗಳನ್ನು ವಿವರಿಸಿ. ಅಥವಾ ಭ್ರಷ್ಟಾಚಾರವು ದೇಶದ ಅಭಿವೃದ್ಧಿಗೆ ಮಾರಕ ಸಮರ್ಥಿಸಿ. ದೇಶದ ಆರ್ಥಿಕ, ಸಾಮಾಜಿಕ, ರಾಜಕೀಯದ ಮೇಲೆ ಪ್ರಭಾವ, ಸಮಾಜ ವಿರೋಧಿ, ಆರ್ಥಿಕ ಸುವ್ಯವಸ್ಥೆಯ ವಿರೋಧಿ, ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನದ್ರೋಹ, ಚುನಾವಣೆಯಲ್ಲಿ ಅವ್ಯವಹಾರ. ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು? ಅಥವಾ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕ್ರಮಗಳು ಯಾವುವು? ಅಥವಾ ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ? ಪ್ರಬಲ ರಾಜಕೀಯ ಇಚ್ಛಾಶಕ್ತಿ, ಸಾರ್ವಜನಿಕ ಸಹಕಾರ, ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ, ಲೋಕಪಾಲ ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆ, CC ಕ್ಯಾಮೆರಾ, ಕಠಿಣ ಶಿಕ್ಷೆ, ನ್ಯಾಯಾಧೀಶರ ಸಂಖ್ಯೆ ಹೆಚ್ಚುವುದು. ಸೊ ಈ ಎಲ್ಲ ಅಂಶಗಳು ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಆಂತರಿಕ ಸಮಸ್ಯೆಯಾಗಿರುವ
ಕೋಮುವಾದದ ನಿವಾರಣೆಗೆ ನಿಮ್ಮ ಸಲಹೆಗಳೇನು? ಅಥವಾ ಕೋಮುವಾದವನ್ನು ನಿಯಂತ್ರಿಸುವ ಹಿಮ್ಮೆಟ್ಟಿಸುವ ಕ್ರಮಗಳು ಯಾವುವು? ಉತ್ತರ: ಏಕರೂಪದ ನಾಗರಿಕ ಸಂಹಿತೆ, ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವಿಕೆ, ಜಾತ್ಯತೀತ ಮನೋಭಾವಕ್ಕೆ ಪ್ರಾಶಸ್ತ್ಯ, ಮೇಲುಸ್ತರದ ರಾಷ್ಟ್ರೀಯ ಚಿಂತನೆ, ಬಹುತ್ವದ ಸಮಗ್ರತೆ, ಸಮಾನತೆ, ಸಾಂಸ್ಕೃತಿಕ ಬಹುರೂಪತೆಗೆ ಒತ್ತು, ಜಾತ್ಯತೀತ ತತ್ವಕ್ಕೆ ಬದ್ಧ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಅಥವಾ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿಯು ಮಹಿಳೆಯರು ಉತ್ತಮ ಸಾಧನೆ ಮಾಡಲು ಪೂರಕವಾಗಿವೆ ಹೇಗೆ? ಉತ್ತರ: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ, ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ, ಸ್ವಸಹಾಯ ಸಂಘಗಳ ಸ್ಥಾಪನೆ, ಮಹಿಳಾ ಆಯೋಗಗಳ ರಚನೆ, ಮಹಿಳಾ ಮೀಸಲಾತಿ. ಇಷ್ಟು ಒಂದು ಅಧ್ಯಾಯ 1ರಿಂದ ಕೇಳಿರಬಹುದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ. ಅಧ್ಯಾಯ 2ಕ್ಕೆ ಹೋಗೋಣ. ಭಾರತದ ವಿದೇಶಾಂಗ ನೀತಿ. ಈ ಒಂದು ಅಧ್ಯಾಯದಿಂದ ಬರಬಹುದಂತಹ 1 ಅಂಕದ ಪ್ರಶ್ನೆಗಳು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ಭಾರತದ ಪ್ರಧಾನಿ ನೆಹರು. ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ನಿಲ್ಲಿಸುವ ಪ್ರಕ್ರಿಯೆ ನಿಶಸ್ತ್ರೀಕರಣ. ಅಲಿಪ್ತ ಚಳುವಳಿಯ ನಾಯಕ ನೆಹರು. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ಬಣ್ಣಿಸಲಾಗಿದೆ ಏಕೆ? ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಹೊಂದಿ ಸಮರ್ಥವಾಗಿ ನಿಭಾಯಿಸಿದರು. ವಸಾಹತುಶಾಹಿತ್ವ ಎಂದರೇನು? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹಾಳು ಮಾಡುವುದಕ್ಕೆ ವಸಾಹತುಶಾಹಿತ್ವ ಎನ್ನುತ್ತಾರೆ. ನಿಶಸ್ತ್ರೀಕರಣ ಎಂದರೇನು? ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ಚೀನಾದ ಪ್ರಧಾನಿ ಚೌ ಎನ್ ಲೈ. 2 ಅಂಕದ ಪ್ರಶ್ನೆಗಳು ಹೋಗೋಣ. ಭಾರತದ ವಿದೇಶಾಂಗ ನೀತಿಯ ಗುರಿಗಳಾವುವು? ಅಥವಾ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಾವುವು? ರಾಷ್ಟ್ರದ ಭದ್ರತೆ, ಆರ್ಥಿಕ ಸಂವರ್ಧನೆ, ಸಾಂಸ್ಕೃತಿಕ ಮೌಲ್ಯ ಬಿತ್ತಾರ, ಮಿತ್ರ ರಾಷ್ಟ್ರಗಳ ಹೆಚ್ಚಳ, ವಿಶ್ವಶಾಂತಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತವು ಪ್ರಭಾವಶಾಲಿ ರಾಷ್ಟ್ರವಾಗಿದೆ ಹೇಗೆ? ಅಥವಾ ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಏಕೆ? ಉತ್ತರ: ವಿಪುಲ ಜನಸಂಖ್ಯೆ, ಅಪಾರ ಪ್ರಾಕೃತಿಕ ಸಂಪತ್ತು, ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ, ಬಲಾಢ್ಯ ಸೈನಿಕ ಬಲ. ಮುಂದಿನ ಪ್ರಶ್ನೆ. ಭಾರತವು ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಮತ್ತು ವರ್ಣಭೇದ ನೀತಿ ವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡಿದೆ ಹೇಗೆ? ಉತ್ತರ: ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸಿದೆ, ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘನೆ, ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗಿದೆ. ಮುಂದಿನ ಪ್ರಶ್ನೆ. ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಪರಿಮಿತಿಯ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತಿದೆ ಏಕೆ? ಉತ್ತರ: ಶಾಂತಿ ಸೌಹಾರ್ದತೆಗೆ ಒತ್ತು, ನಿಶಸ್ತ್ರೀಕರಣಕ್ಕೆ ಬೆಂಬಲ, ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರವಾಗಿದೆ, ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತ್ಯಗತ್ಯ, ಭಾರತ ವಿಶ್ವಶಾಂತಿ ಮತ್ತು ಸಹಬಾಳ್ವೆ. ಮುಂದಿನ 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಭಾರತದ ವಿದೇಶಾಂಗ ನೀತಿಯು ರೂಪುಗೊಳ್ಳಲು ಪ್ರಭಾವ ಬೀರಿದ ಅಂಶಗಳನ್ನು ತಿಳಿಸಿ. ಪಂಚಶೀಲ ತತ್ವ, ಅಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ನಿಶಸ್ತ್ರೀಕರಣ. ಮುಂದಿನ ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ ಭಾರತ ಅಳವಡಿಸಿಕೊಂಡ ಪಂಚಶೀಲ ತತ್ವಗಳಾವುವು? ಅಥವಾ ಪಂಚಶೀಲ ತತ್ವಗಳು ಯಾವುವು? ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ. ಮುಂದಿನ ಪ್ರಶ್ನೆ. ನಮ್ಮ ದೇಶದ ವಿದೇಶಾಂಗ ನೀತಿ ಬದಲಾವಣೆಗೆ ಹಲವಾರು ಅಂಶಗಳು ಪ್ರಭಾವ ಬೀರಿವೆ ಹೇಗೆ? ಅಥವಾ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಹೀಗಿದೆ. ಅಧ್ಯಾಯ 3
ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳು. ಭಾರತ ಮತ್ತು ಪಾಕಿಸ್ತಾನಗಳು ನಿರಂತರ ಘರ್ಷಣೆಯಿಂದಿರಲು ಕಾರಣವೇನು? ಕಾಶ್ಮೀರಿ ಸಮಸ್ಯೆ. 2 ಅಂಕದ ಪ್ರಶ್ನೆಗಳು. ಅಮೆರಿಕ ಮತ್ತು ಭಾರತದ ಸಂಬಂಧವನ್ನು ಉದಾಹರಿಸಿ. ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಭಾರತದ ಪಂಚವಾರ್ಷಿಕ ಯೋಜನೆಗೆ ಬೆಂಬಲ, ಚೀನಾದ ದಾಳಿ ಖಂಡನೆ, ಭಯೋತ್ಪಾದನೆ ವಿಷಯದಲ್ಲಿ ಸಮಾನ ಹಿತಾಸಕ್ತಿ, ವಿದೇಶಿ ವ್ಯಾಪಾರ, ಬಾಹ್ಯಾಕಾಶ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ. 2ನೇ ಪ್ರಶ್ನೆ. ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದವಿದ್ದರೂ ಅವುಗಳ ನಡುವಿನ ಸಂಬಂಧವನ್ನು ಹೇಗೆ ಉತ್ತಮಪಡಿಸಿಕೊಂಡಿವೆ? ಪಂಚಶೀಲ ತತ್ವಗಳು, ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ, ಹಿಂದಿ ಚೀನಿ ಭಾಯಿ ವ್ಯಾಪಾರ ಸಂಬಂಧ. 3ನೇ ಪ್ರಶ್ನೆ ಹೀಗಿದೆ. ಭಾರತವು ಅಮೆರಿಕಾದೊಂದಿಗೆ ತನ್ನ ವಿದೇಶಾಂಗ ನೀತಿಯನ್ನು ಆಗಾಗ ಹೊಂದಿಸಿಕೊಳ್ಳಬೇಕಾಗುತ್ತದೆ ಏಕೆ? ಅಮೆರಿಕಾದ ರಿಪಬ್ಲಿಕನ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾಗೂ ಅದಕ್ಕನುಗುಣವಾಗಿ ಭಾರತವು ತನ್ನ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸುತ್ತದೆ. 3 ಅಂಕದ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ. ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಪರಸ್ಪರ ಸಂಬಂಧವು ಸೌಹಾರ್ದಯುತವಾಗಿದೆ, ಸ್ಪಷ್ಟೀಕರಿಸಿ. ಅಥವಾ ಭಾರತ ಮತ್ತು ಅಮೆರಿಕ ದೇಶಗಳ ಸಂಬಂಧವನ್ನು ತಿಳಿಸಿ. ಅಥವಾ ಭಾರತ ಮತ್ತು ಅಮೆರಿಕ ದೇಶಗಳ ಪ್ರಜಾತಂತ್ರ ದೇಶಗಳಾಗಿದ್ದು ಇವುಗಳು ಪರಸ್ಪರ ಸೌಹಾರ್ದತೆಯು ಹೇಗಿದೆ ಎಂಬುದನ್ನು ವಿವರಿಸಿ. 2 ರಾಷ್ಟ್ರಗಳು ಪ್ರಜಾತಂತ್ರ ವ್ಯವಸ್ಥೆ ಹೊಂದಿವೆ. ಒಂದೇ ತರಹದ ರಾಷ್ಟ್ರೀಯ ಹಿತಾಸಕ್ತಿಗಳು. ಭಾರತದ ಪಂಚವಾರ್ಷಿಕ ಯೋಜನೆಗೆ ಸಹಾಯ. 1962ರಲ್ಲಿ ಚೀನಾ ಆಕ್ರಮಣ ಸಂದರ್ಭದಲ್ಲಿ ಅಮೆರಿಕ ಸಹಾಯ. ಭಯೋತ್ಪಾದನೆ ಹತ್ತಿಕ್ಕುವುದು. ವಿದೇಶಿ ವ್ಯಾಪಾರದಲ್ಲಿ ಸಹಾಯ. ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ ಸಹಾಯ. ಬಾಹ್ಯಾಕಾಶ ಹಾಗೂ ಶಿಕ್ಷಣಕ್ಕೆ ಸಹಾಯ. ಜಾಗತಿಕ ಶಾಂತಿಯನ್ನು ಕಾಪಾಡಲು ಸಮಾನ ಧೋರಣೆ. ಮುಂದಿನ ಪ್ರಶ್ನೆ. ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧ ಸೌಹಾರ್ದಯುತವಾಗಿಲ್ಲ ಎಂದು ಹೇಗೆ ಹೇಳುವಿರಿ? ಅಥವಾ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳು ಯಾವುವು? ಜಮ್ಮು ಕಾಶ್ಮೀರ ಸಮಸ್ಯೆ, ಭಯೋತ್ಪಾದನೆ, ನದಿ ನೀರಿನ ಸಮಸ್ಯೆ, 2 ರಾಷ್ಟ್ರಗಳ ಮಧ್ಯೆ ನಡೆದ 3 ಯುದ್ಧಗಳು, 2001ರಲ್ಲಿ ಭಾರತ ಸಂಸತ್ತಿನ ಮೇಲೆ ದಾಳಿ, 2008ರಲ್ಲಿ ಮುಂಬೈನ ದಾಳಿ, 2016ರಲ್ಲಿ ಪಠಾಣ್ ದಾಳಿ, ದ್ವಿಪಕ್ಷೀಯ ಒಪ್ಪಂದ ವಿಫಲ. ಮುಂದಿನ ಪ್ರಶ್ನೆ. ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವು ನಿರೀಕ್ಷಿತ ಫಲವನ್ನು ನೀಡಿಲ್ಲ, ವಿಫಲವಾಗಿದೆ, ಸಮರ್ಥಿಸಿ. ಅಥವಾ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧ ಹದಗೆಟ್ಟಿದೆ, ಸ್ಪಷ್ಟೀಕರಿಸಿ. ಅಥವಾ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣಗಳೇವು? ಟಿಬೆಟ್ ವಿವಾದ, 1962ರಲ್ಲಿ ಚೀನಾದ ದಾಳಿ, ಗಡಿ ಸಮಸ್ಯೆ, ಚೀನಾ ಭಾರತದ ಅರುಣಾಚಲ ಪ್ರದೇಶ ತನಗೆ ಸೇರಬೇಕೆಂಬ ವಾದ. ಮುಂದಿನ ಪ್ರಶ್ನೆ. ರಷ್ಯಾದೊಂದಿಗೆ ಭಾರತ ಸಂಬಂಧವನ್ನು ವಿವರಿಸಿ. ಅಥವಾ ರಷ್ಯಾವು ಭಾರತಕ್ಕೆ ನೀಡಿದ ಸಹಾಯವನ್ನು ಉದಾಹರಣೆಯ ಸಹಿತ ಸ್ಪಷ್ಟೀಕರಿಸಿ. ಅಥವಾ ಭಾರತವು ಹೇಗೆ ರಷ್ಯಾದೊಂದಿಗೆ ಉತ್ತಮ ಸಂಬಂಧ ಹೊಂದಿವೆ ತಿಳಿಸಿ. ಅಥವಾ ಭಾರತವು ರಷ್ಯಾದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿವೆ, ಉದಾಹರಿಸಿ. ಅಥವಾ ಭಾರತವು ಅಮೆರಿಕ ದೇಶಕ್ಕಿಂತ ರಷ್ಯಾದೊಡನೆ ಉತ್ತಮ ಸಂಬಂಧ ಹೊಂದಿದೆ, ಸಮರ್ಥಿಸಿ. ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯವಿದೆ. ರಾಜಕೀಯ, ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ. 1962ರಲ್ಲಿ ಚೀನಾ ದಾಳಿಯಲ್ಲಿ ರಷ್ಯಾ ಭಾರತಕ್ಕೆ ಸಹಾಯ. 1966ರ ತಾಷ್ಕೆಂಟ್ ಒಪ್ಪಂದದಲ್ಲಿ ಮಧ್ಯಸ್ಥಿಕೆ. 1971ರಲ್ಲಿ ಭಾರತ ಮತ್ತು ರಷ್ಯಾ ನಡುವೆ 20 ವರ್ಷಗಳ ಶಾಂತಿ ಒಪ್ಪಂದ. ಬಿಲಾಯ್ ಮತ್ತು ಬೊಕಾರಗಳಲ್ಲಿ ಉಕ್ಕಿನ ಕೈಗಾರಿಕೆಗಳಿಗೆ ಸಹಾಯ. ಕೈಗಾರಿಕೆ ಮತ್ತು ವಾಣಿಜ್ಯಕ್ಕೆ ಹೆಚ್ಚಿನ ಒತ್ತು. ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ. ಅಧ್ಯಾಯ 4. ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ. ಈ ಒಂದು ಅಧ್ಯಾಯದಲ್ಲಿ ಕೇಳಬಹುದಂತಹ 1 ಅಂಕದ ಪ್ರಶ್ನೆಗಳು. ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ನಿಲ್ಲಿಸುವ ಪ್ರಕ್ರಿಯೆ ನಿಶಸ್ತ್ರೀಕರಣ. ನಾವು 10ನೇ ಡಿಸೆಂಬರ್ ಅನ್ನು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುತ್ತೇವೆ ಏಕೆ? ವಿಶ್ವಸಂಸ್ಥೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಿಸಿದ್ದು 1948ರಲ್ಲಿ ಡಿಸೆಂಬರ್ 10ರಂದು. ಹಾಗಾಗಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿದ ವರ್ಷ ಯಾವುದು? 1948 ಡಿಸೆಂಬರ್ 10. ನಿಶಸ್ತ್ರೀಕರಣ ಎಂದರೇನು? ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದು. ತೃತೀಯ ಜಗತ್ತು ಎಂಬ ಪದ ಏನನ್ನು ಸೂಚಿಸುತ್ತದೆ? ಬಡ ರಾಷ್ಟ್ರಗಳು. ಭಾರತದ
ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ ಏಕೆ? ಭಾರತ ಶಾಂತಿಪ್ರಿಯ ದೇಶ. ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸುವರು? ಡಿಸೆಂಬರ್ 10. 1789ರ ಫ್ರಾನ್ಸ್ ಕ್ರಾಂತಿಯ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆ. ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಿಶಸ್ತ್ರೀಕರಣವು ಅಗತ್ಯವಾಗಿದೆ, ಉದಾಹರಿಸಿ. ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸಲು. ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ನಿವಾರಣೆ. ಯುದ್ಧದ ಸಂಭವ ತಡೆಯಲು. ಎಲ್ಲ ಅನಿಷ್ಟಗಳನ್ನು ದೂರವಿರಿಸುವ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆ, ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ. ಮಾನವ ಹಕ್ಕುಗಳ ಪ್ರತಿಪಾದನೆಯ ನಿಟ್ಟಿನಲ್ಲಿ ಭಾರತವು ನಿರಂತರ ಪ್ರಯತ್ನವನ್ನು ಮಾಡುತ್ತಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಭಾರತವು ತನ್ನ ಸಂವಿಧಾನದಲ್ಲಿ ಮಾನವ ಹಕ್ಕುಗಳನ್ನು ಹೇಗೆ ರಕ್ಷಿಸಿದೆ ತಿಳಿಸಿ. ಉತ್ತರ ಹೀಗಿದೆ: ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ನೀಡಿಕೆ, ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆ, ಎಲ್ಲ ವಿಧದ ಶೋಷಣೆ ಮತ್ತು ದಬ್ಬಾಳಿಕೆಗೆ ವಿರೋಧ, ಮಾನವ ಹಕ್ಕುಗಳ ರಕ್ಷಣೆ ಮತ್ತು ರಾಜ್ಯ ಆಯೋಗ ರಚನೆ. ಮುಂದಿನ ಪ್ರಶ್ನೆ, ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಮುಖ್ಯ ಸಮಸ್ಯೆಗಳು ಯಾವುವು? ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಭಯೋತ್ಪಾದಕತೆ. ಮುಂದಿನ ಪ್ರಶ್ನೆ, ಮಾನವ ಹಕ್ಕುಗಳ ಹೋರಾಟದ ದಿಸೆಯಲ್ಲಿ ಉದಾಹರಿಸಬಹುದಾದ 4 ಘಟನೆಗಳನ್ನು ತಿಳಿಸಿ. ಅಥವಾ ಯಾವ ಅಂಶಗಳು ಮಾನವ ಹಕ್ಕುಗಳ ಹೋರಾಟಕ್ಕೆ ಸ್ಫೂರ್ತಿಯಾಗಿವೆ? ಉತ್ತರ: ಅಮೆರಿಕ ಸ್ವಾತಂತ್ರ್ಯ ಯುದ್ಧ, ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಭಾರತದ ಸ್ವತಂತ್ರ ಹೋರಾಟ. ಇಲ್ಲಿಗೆ ರಾಜ್ಯಶಾಸ್ತ್ರ ವಿಭಾಗದ 1 ಅಂಕ, 2 ಅಂಕ, 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಮುಗಿದಿದೆ. ಮುಂದಿನ ಭಾಗಕ್ಕೆ ಹೋಗೋಣ. ಅದು ಸಮಾಜಶಾಸ್ತ್ರ. ಸಮಾಜಶಾಸ್ತ್ರದಿಂದ ಕೇಳಬಹುದಾದಂಥ 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಜೊತೆಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ಸ್ಥೂಲವಾಗಿ ನೋಡ್ತಾ ಹೋಗೋಣ. ಬನ್ನಿ, ಸಮಾಜಶಾಸ್ತ್ರದ ಮೊದಲನೆಯ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ. ಈ ಒಂದು ಅಧ್ಯಾಯದಲ್ಲಿ ಕೇಳಿರಬಹುದಾದಂಥ 1 ಅಂಕದ ಪ್ರಶ್ನೆಗಳು, ಕೇಳಬಹುದಾದಂಥ 1 ಅಂಕದ ಪ್ರಶ್ನೆಗಳು ಯಾವ್ಯಾವು? ಶಿಕ್ಷಣವು ಮೂಲಭೂತ ಹಕ್ಕು ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 86ನೇ ತಿದ್ದುಪಡಿ. ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್. ಶಿಕ್ಷಣವು ಮೂಲಭೂತ ಹಕ್ಕು ಎಂದು ಘೋಷಿಸಿದ ವಿಧಿ ಯಾವುದು? 21A ವಿಧಿ. ಇನ್ನು ಈ ಒಂದು ಪಾಠದಲ್ಲಿ ಕೇಳಿರಬಹುದಾದಂತಹ 2 ಅಂಕದ ಪ್ರಶ್ನೆಗಳು. ಅಸ್ಪೃಶ್ಯತೆಗೆ ಆಸ್ತಿ ಮತ್ತು ರಾಜಕೀಯ ಹಕ್ಕುಗಳನ್ನು ಏಕೆ ನಿರಾಕರಿಸಲಾಗಿದೆ? ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆಸ್ತಿ ಹಕ್ಕು ನಿರಾಕರಣೆ ಮಾಡಲಾಗಿತ್ತು. ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ. ಮುಂದಿನ ಪ್ರಶ್ನೆ, ಅಸ್ಪೃಶ್ಯರನ್ನು ಸಮಾಜದ ಇತರರಿಂದ ದೂರ ಇಡಲಾಗುತ್ತಿತ್ತು ಏಕೆ? ಸ್ಮೃತಿಗಳು ನಿರಾಕರಿಸಿವೆ. ಅತ್ಯಂತ ಕೆಳಸ್ಥಾನ ನೀಡಲಾಗಿದೆ. ಚಾಂಡಾಲರನ್ನು ಮುಟ್ಟಿದವರು ಮತ್ತು ಹಲವು ಪ್ರಾಯಶ್ಚಿತ್ತಕ್ಕೊಳಪಡಬೇಕಾಗಿತ್ತು. ಕಡಿಮೆ ಅಂತರದಲ್ಲಿ ಅಂತ್ಯ ಜನರನ್ನು ಭೇಟಿ ನಿಷಿದ್ಧ. ಸ್ಪರ್ಶಕ್ಕೆ ಯೋಗ್ಯರಲ್ಲ. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತ ಸಂರಕ್ಷಿಸಲು ಕೈಗೊಂಡಿರುವ ಕ್ರಮಗಳು 2 ಕ್ರಮಗಳನ್ನು ತಿಳಿಸಿ. 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆಯ ಆಚರಣೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಕಾರಣ ಕೊಡಿ. ಅಥವಾ ಭಾರತದಲ್ಲಿ ಅಸ್ಪೃಶ್ಯತೆಯ ಆಚರಣೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಸಮರ್ಥಿಸಿ. ಉತ್ತರ: ಸಾಕ್ಷರತೆ ಹೆಚ್ಚಳ, ಕಾನೂನಾತ್ಮಕ ಕ್ರಮಗಳು, ಜಾಗೃತಿ, ನಗರೀಕರಣ. ಮುಂದಿನ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸ ವಿವಿಧ ರೂಪದಲ್ಲಿದೆ ಏಕೆ? ಆದಿವಾಸಿ ಸಮಾಜ, ಗುಲಾಮಗಿರಿ, ಎಸ್ಟೇಟ್ಸ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಮುಂದಿನ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳು. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು ವಿವರಿಸಿ. ಅಥವಾ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆಯಾಗುತ್ತಿದೆ, ಸ್ಪಷ್ಟೀಕರಿಸಿ. ಅಥವಾ ಅಸ್ಪೃಶ್ಯತಾ ತಡೆಗೆ ಸಾಂವಿಧಾನಿಕ ಕ್ರಮಗಳನ್ನು ತಿಳಿಸಿ. ಅಥವಾ ಅಸ್ಪೃಶ್ಯತಾ ನಿವಾರಣೆಗೆ ತೆಗೆದುಕೊಂಡಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಿ. 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ
1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ. 1989ರ ಶಾಸನವು ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ನೀಡಿದೆ. ಎಲ್ಲರಿಗೂ ಸಮಾನ ಅವಕಾಶ. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಹೇಗೆ ವಿಶ್ಲೇಷಿಸಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ, ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಯಿತು. ಆಸ್ತಿಯ ಒಡೆತನದ ಹಕ್ಕು ನಿರಾಕರಣೆ, ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ, ಮಾನವ ಹಕ್ಕುಗಳ ನಿರಾಕರಣೆ, ಸಾಮಾಜಿಕ ಚಲನೆಯ ನಿಯಂತ್ರಣ. ಇಷ್ಟು ಅಧ್ಯಾಯ 1 ಸಾಮಾಜಿಕ ಸ್ತರ ವಿನ್ಯಾಸ. ಅಧ್ಯಾಯ 2ಕ್ಕೆ ಹೋಗೋಣ, ದುಡಿಮೆ. ಈ ಒಂದು ಪಾಠದಿಂದ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಸಾಮಾಜಿಕ ಭದ್ರತೆ ಏನನ್ನು ಒಳಗೊಂಡಿದೆ? ಆಹಾರ ಮತ್ತು ಆರೋಗ್ಯ. ಬಾಲಕಾರ್ಮಿಕ ಪದ್ಧತಿಯನ್ನು ಘೋಷಿಸುವುದು. ಅಸಂಘಟಿತ ಕಾರ್ಮಿಕ ವಲಯ. ಅಸಂಘಟಿತ ವಲಯದ ದುಡಿಮೆಗಾರ ಬೀಡಿ ಕಾರ್ಮಿಕ ಉದಾಹರಣೆ. ಅಸಂಘಟಿತ ವಲಯದ ಕೆಲಸಗಾರರು ಏಕೆ ವಲಸೆ ಹೋಗುತ್ತಾರೆ? ದುಡಿಮೆಯನ್ನು ಹುಡುಕುವುದಕ್ಕಾಗಿ. ರಿಪಬ್ಲಿಕ್ ಕೃತಿ ಬರೆದವರು ಪ್ಲೇಟೋ. ಈ ಒಂದು ಪಾಠದಿಂದ ಕೇಳಬಹುದಾದಂತಹ 2 ಅಂಕದ ಪ್ರಶ್ನೆಗಳು. ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆಯನ್ನು ವ್ಯತ್ಯಯಿಸಿ. ಆರ್ಥಿಕ ಶ್ರಮ ವಿಭಜನೆಯು ತಾಂತ್ರಿಕ ಅಂಶಗಳ ಜೊತೆಗೆ ಕಾರ್ಮಿಕರ ಸಹಕಾರದಿಂದ ಹೆಚ್ಚಾಗಿ ನಡೆಯುತ್ತದೆ. ಸಾಮಾಜಿಕ ಶ್ರಮ ವಿಭಜನೆಯ ವರ್ಗ, ಸ್ಥಾನ ಮತ್ತು ಏಣಿ ಶ್ರೇಣಿಯ ಮೂಲಕ ಸಾಮಾಜಿಕ ನಿಯಂತ್ರಣವನ್ನು ಮಾಡುತ್ತೆ. 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರನ್ನು ವ್ಯತ್ಯಯಿಸಿ. ಅಥವಾ ಸಂಘಟಿತ ಕಾರ್ಮಿಕ ವಲಯವು ಅಸಂಘಟಿತ ಕಾರ್ಮಿಕ ವಲಯಕ್ಕಿಂತ ಹೇಗೆ ಭಿನ್ನವಾಗಿದೆ? ಅಥವಾ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ವ್ಯತ್ಯಾಸವನ್ನು ವಿವರಿಸಿ. ಉತ್ತರ: ಸಂಘಟಿತ ಕಾರ್ಮಿಕರು ಕಾನೂನಿಗೆ ಒಳಪಟ್ಟಿರುತ್ತಾರೆ, ಅಸಂಘಟಿತ ಕಾರ್ಮಿಕರು ಕಾನೂನಿಗೆ ಒಳಪಟ್ಟಿರುವುದಿಲ್ಲ. ಆರ್ಥಿಕ ಪ್ರತಿಫಲ ಇರುತ್ತದೆ, ಆರ್ಥಿಕ ಪ್ರತಿಫಲ ಇರುವುದಿಲ್ಲ. ಸರ್ಕಾರದ ನೋಂದಣಿ ಅಗತ್ಯವಿಲ್ಲ. ವೈದ್ಯಕೀಯ ಸೌಲಭ್ಯವಿರುತ್ತದೆ, ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ. ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸಕ್ಕೆ ನಿಗದಿತ ಸಮಯ ಇಲ್ಲ. ರಜೆ ಸೌಲಭ್ಯ ಇದೆ, ರಜೆ ಸೌಲಭ್ಯ ಇಲ್ಲ. ಶಾಲೆ, ಆಸ್ಪತ್ರೆ, ಸೈನ್ಯ ಇತ್ಯಾದಿ. ತರಕಾರಿ, ಮೀನು ರಿಪೇರಿ, ವಾಹನಗಳ ರಿಪೇರಿ ಇತ್ಯಾದಿ. ಇಷ್ಟು ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು? ಅಥವಾ ಅಸಂಘಟಿತ ದುಡಿಮೆಗಾರರ ಸಮಸ್ಯೆಗಳು ಯಾವುವು? ಅಥವಾ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸಾಮಾಜಿಕ ಭದ್ರತೆಯ ಸವಾಲುಗಳನ್ನು ವಿವರಿಸಿ. ಉತ್ತರ: ವಲಸೆ, ಸಾಮಾಜಿಕ ಅಭದ್ರತೆ, ಕಾನೂನಿನ ಚೌಕಟ್ಟು, ಬಾಲಕಾರ್ಮಿಕರ ದುಡಿತ, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ, ನಿಗದಿತ ಕೆಲಸ, ನಿಗದಿತ ವೇತನ, ನಿಗದಿತ ಸೌಲಭ್ಯ ಇಲ್ಲ, ಕಿರುಕುಳ, ಕಡಿಮೆ ಕೂಲಿ. ಈ ಎಲ್ಲ ಅಂಶಗಳು ಅಧ್ಯಾಯ 2ಕ್ಕೆ ದುಡಿಮೆಗೆ ಸಂಬಂಧಪಟ್ಟಿರತಕ್ಕಂಥ ಉತ್ತರಗಳು. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಸಾಮಾಜಿಕ ಚಳವಳಿಗಳು. ಈ ಒಂದು ಪಾಠದಲ್ಲಿ ಕೇಳಿರತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಚಿಪ್ಕೋ ಚಳವಳಿಯ ನೇತಾರರು ಯಾರು? ಉತ್ತರ: ಸುಂದರ್ಲಾಲ್ ಬಹುಗುಣ. ಮೌನ ಕಣಿವೆ ಆಂದೋಲನವು ಜರುಗಿದ ಸ್ಥಳ: ಕೇರಳ ರಾಜ್ಯದ ಪಾಲ್ಘಾಟ್. ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡವರು: ಮೇಧಾ ಪಾಟ್ಕರ್. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿಯ ನೇತೃತ್ವ ವಹಿಸಿದ್ದವರು ಶಿವರಾಮ ಕಾರಂತ. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಜನಮಂದೆಯು ಯಾವಾಗ ದೊಂಬಿಯಾಗಿ ಪರಿವರ್ತನೆ ಆಗುತ್ತದೆ? ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ವರ್ತನೆ ಜಾಸ್ತಿಯಾದಾಗ. ಚಿಪ್ಕೋ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಅರಣ್ಯ ಮತ್ತು ಪರಿಸರ ಸಂರಕ್ಷಿಸಲು. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿಯನ್ನು ಏಕೆ ನಡೆಸಲಾಯಿತು? ಅರಣ್ಯನಾಶ ಮತ್ತು ಪರಿಸರ ಮಾಲಿನ್ಯದಿಂದ ಜೀವ ಪ್ರಭೇದಗಳ ಮೇಲೆ ಹೆಚ್ಚು ಹಾನಿಯಾಗುತ್ತಿದ್ದರಿಂದ. ಈ ಒಂದು ಪಾಠದಿಂದ ಕೇಳಬಹುದಂತಹ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪರಿಸರ ಸಂರಕ್ಷಣೆಗಾಗಿ ನಡೆದಂತಹ ಕೆಲವು ಚಳುವಳಿಗಳನ್ನು ಹೆಸರಿಸಿ. ಕರ್ನಾಟಕದ ಅಪ್ಪಿಕೋ ಚಳುವಳಿ, ಚಿಪ್ಕೋ ಚಳುವಳಿ, ನರ್ಮದಾ ಬಚಾವೋ ಆಂದೋಲನ, ಮೌನ ಕಣಿವೆ ಆಂದೋಲನ, ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳುವಳಿ. ಪಾನ ನಿಷೇಧ ಚಳುವಳಿಯಲ್ಲಿ ಮಹಿಳೆಯರು ಹೆಚ್ಚು ಐಕ್ಯತೆಯನ್ನು ಪ್ರದರ್ಶಿಸಿದ್ದಾರೆ ಏಕೆ? ಸಾಮಾಜಿಕ ಸಂಸ್ಥೆಗಳಲ್ಲಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಹಲವು ಬಗೆಯ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಗ್ರಾಮೀಣ ಬಡ ಮಹಿಳೆಯರ ಬದುಕಿನಲ್ಲಿ ಅನೇಕ ಗಂಡಾಂತರಗಳನ್ನು ಸೃಷ್ಟಿಸಿದೆ. ಕೂಲಿಕಾರರು, ದುಡಿಮೆ ಹಾಳು,
ಚಿಕ್ಕ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು, ಹೆಂಡತಿಯ ದುಡಿಮೆಯಿಂದ ಬರುವ ಹಣವನ್ನು ಹಾಳು ಮಾಡುವುದು, ಈ ಎಲ್ಲ ಅಂಶಗಳು. ಮುಂದಿನ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಏಕೆ ಆರಂಭಿಸಲಾಯಿತು? ಮೇಧಾ ಪಾಟ್ಕರ್ ನೇತೃತ್ವದಲ್ಲಿ ಈ ಒಂದು ಆಂದೋಲನ ಗುಜರಾತ್ನಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಅಣೆಕಟ್ಟಿನ ವಿರುದ್ಧವಾಗಿ ಈ ಒಂದು ಆಂದೋಲನ, ಅರಣ್ಯನಾಶ, ಬುಡಕಟ್ಟು ಜನರ ನಿರ್ಮೂಲನೆ, ಜೀವ ಸಂಕುಲಗಳಿಗೆ ಹಾನಿಯಾಗುತ್ತಿದೆ ಅನ್ನೋ ಒಂದು ಅಂಶದಿಂದ ನರ್ಮದಾ ಬಚಾವೋ ಆಂದೋಲನವನ್ನು ಆರಂಭಿಸಲಾಯಿತು. ಅಪ್ಪಿಕೋ ಚಳುವಳಿಯ ಉದ್ದೇಶಗಳೇನು? ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು, ಗಿಡ ಮರಗಳನ್ನು ಬೆಳೆಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವುದು, ಸಣ್ಣ ರೈತರ ರಕ್ಷಣೆ. ಮುಂದಿನ ಪ್ರಶ್ನೆ, ದೊಂಬಿಯ ಸ್ವರೂಪವನ್ನು ವಿವರಿಸಿ. ಜನಮಂದೆಯ ಸ್ವರೂಪವಾಗಿದೆ, ಪೂರ್ವ ಯೋಜಿತವಾಗಿರುತ್ತದೆ, ಹಿಂಸೆ, ಹತ್ಯೆ, ಸಂಘರ್ಷಗಳಿಂದ ಕೂಡಿದೆ, ಪ್ರಾಣಹಾನಿ, ಆಸ್ತಿಪಾಸ್ತಿಗಳ ಹಾನಿಗೆ ಕಾರಣ, ಕೋಮುಗಲಭೆ, ಜಾತಿ ವಿರೋಧಿ ಗಲಭೆಗಳಾಗಿವೆ. ದೊಂಬಿಯು ಒಂದು ಸಮಾಜ ಘಾತಕ ಚಟುವಟಿಕೆಯಾಗಿದೆ. ಏಕೆ? ಹಿಂಸೆ, ಹತ್ಯೆ, ಸಂಘರ್ಷಗಳಿಂದ ಕೂಡಿದೆ, ಪ್ರಾಣಹಾನಿ, ಆಸ್ತಿಪಾಸ್ತಿಗಳ ಹಾನಿಗೆ ಕಾರಣ, ಕೋಮುಗಲಭೆ, ಜಾತಿ ವಿರೋಧಿ ಗಲಭೆಗಳಾಗಿವೆ. ಮುಂದಿನ ಪ್ರಶ್ನೆ, 1980ರ ದಶಕದಲ್ಲಿ ಡಿ ದೇವರಾಜ ಅರಸರು ಹೇಗೆ ಸಾಮಾಜಿಕ ಸುಧಾರಣೆಗಳನ್ನು ತಂದರು? ಜಾತಿ ವ್ಯವಸ್ಥೆಯ ವಿಮೋಚನೆಗೆ ಶಾಸನಗಳನ್ನು ಜಾರಿ, ಗೇಣಿದಾರರನ್ನು ಭೂ ಮಾಲೀಕರ ಹಿಡಿತದಿಂದ ಬಿಡುಗಡೆ, ಜೀತ ಪದ್ಧತಿ ರದ್ದತಿ, ಬಡವರ ಋಣ ಪರಿಹಾರ. ಇಷ್ಟು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಿಂದ ಕೇಳಿರಬಹುದಾದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣಂತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್, ಟೇಕ್ ಕೇರ್.